ಹಲೋ ಹಾಯ್, ವೆಲ್ಕಮ್ ಬ್ಯಾಕ್ ಟು ರೈಯಪ್ಪ ಫ್ಯಾಮಿಲಿ ಬ್ಲಾಗ್. ಫ್ರೆಂಡ್ಸ್, ಇವತ್ತು January 1st, ಸೊ ಎಲ್ರಿಗೂ ವಿಶ್ ಹ್ಯಾಪಿ ನ್ಯೂ ಇಯರ್. ಸೊ ನಾವು ಕೂಡ ನಿನ್ನೆ ಆ್ಯಕ್ಚುಲಿ ಪಾರ್ಟಿಯನ್ನು ಮುಗಿಸ್ಕೊಂಡು ಇವತ್ತು ಇಲ್ಲಿ ಸ್ಟೇ ಮಾಡ್ತಾ ಇದ್ದೀವಿ ರೆಸಾರ್ಟಲ್ಲಿ. ತುಂಬಾ ಚೆನ್ನಾಗಿದೆ, ಮಕ್ಕಳಿಗೆ ಆಟ ಆಡ್ಸೋಕ್ಕಂತೂ ತುಂಬಾ ಖುಷಿಯಾಗುತ್ತೆ. ಸೊ ನನ್ನ ಮಕ್ಕಳು ಕೂಡ ಸ್ಕೂಲಲ್ಲಿ ಆಟ ಆಡ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ನಾವು ತುಂಬ ವರ್ಷಗಳಾದಮೇಲೆ ಇಲ್ಲಿ ಈ ಜಾಗಕ್ಕೆ ಬಂದಿರೋದ್ರಿಂದ ಸೊ ಇವತ್ತು ಕೂಡ ಇಲ್ಲಿ ಸ್ಟೇ ಮಾಡಿ ನಾಳೆ ಬ್ಯಾಂಗ್ಳೂರಿಗೆ ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ದೀವಿ. ಹಾಗಾಗಿ ಲೈಟ್ ಆನ್ ಮಾಡಿಲ್ಲ. ಆ್ಯಂಡ್ ಇದು ಬಂದು ಡೈನಿಂಗ್ ಹಾಲ್ ಥರ. ಸೊ ಇಲ್ಲೂ ಒಂದು 2-3 ಜನ ಆರಾಮಾಗಿ ಒಂದು ಬೆಡ್ ಹಾಕ್ಕೊಂಡು ಮಲ್ಕೋಬೋದು. ಆ್ಯಂಡ್ ಇದು ಬಂದು ಕಿಚನ್ನು. ಸೊ ಇಲ್ಲಿ ಎಷ್ಟು ಫೆಸಿಲಿಟಿ ಕೊಟ್ಟಿದ್ದಾರೆ ಗೊತ್ತಾ. ಸೊ ನಮಗೆ ನಾವು ಮನೆಯಲ್ಲಿ ಹೇಗಿದ್ದೀವೋ ಹಾಗೆ ಆರಾಮಾಗಿ ಇಲ್ಲಿ ಒಂದು 3-4 ಡೇಸ್ ಆರಾಮಾಗಿ ಸ್ಟೇ ಮಾಡ್ಬೋದು. ಅಷ್ಟೊಂದು ಫೆಸಿಲಿಟಿ ಇದೆ. ಸೊ ನಾವು ಪಾತ್ರೆ ತೊಳ್ಕೊಳ್ಬೋದು, ನಾವು ಸ್ವತಃ ನಾವೇ ಅಡುಗೆ ಮಾಡ್ಕೋಬೋದು. ಫ್ರಿಡ್ಜ್ ಇದೆ, ವಾರ್ಡ್ರೋಬ್ ಕೂಡ ಇದೆ, ಆ್ಯಂಡ್ ವಾಟರ್ ಫಿಲ್ಟ್ರ್ ಇದೆ, ವಾಷಿಂಗ್ ಮಿಷಿನ್ ಇದೆ. ಇಲ್ಲೂ ಕೂಡ ಸಪ್ರೇಟಾಗಿ ವಾಶ್ರೂಮ್ನ ಕೊಟ್ಟಿದ್ದಾರೆ. ಆ್ಯಂಡ್ ಕಿಚನ್ ಮಾತ್ರ ಸೂಪರಾಗಿದೆ. ಸೊ ನಾವು ಆರಾಮಾಗಿ ಇಂಡಿಪೆಂಡೆಂಟಾಗಿ ನಮ್ಮ ಮನೇಲಿರೋ ಥರನೇ ಇರ್ಬೋದು. ಸೊ ಇನ್ನು ಈವ್ನಿಂಗು ಮನೆ ಮುಂದೆಯೇ ಫೈರ್ ಕ್ಯಾಂಪ್ ಹಾಕ್ಕೊಂಡು ಅಲ್ಲೇ ಸ್ವಲ್ಪ ಡ್ಯಾನ್ಸು, ಸ್ವಲ್ಪ ರೀಲ್ಸು, ಹಾಗೆ ಡಿನ್ನರ್ ಕೂಡ ಮುಗಿಸ್ಕೊಂಡ್ವಿ. ತುಂಬ ಚೆನ್ನಾಗಿತ್ತು ನೈಟ್. ಆ್ಯಕ್ಚುಲಿ ನ್ಯೂ ಇಯರ್ ವೆಲ್ಕಮಿಂಗ್ ಡೇಗಿಂತ ಆ್ಯಕ್ಚುಲಿ ಇವತ್ತು ತುಂಬ ಚೆನ್ನಾಗಿ ಅನ್ನಿಸ್ತು ನಮಗೆ. ಚೆನ್ನಾಗಿತ್ತು. ನನ್ನ ಹಸ್ಬೆಂಡ್ ಕೂಡ ಅವ್ರ ಫ್ರೆಂಡ್ಸ್ ಜೊತೆ, ನನ್ನ ಮಗಳ ಜೊತೆ ತುಂಬ ಎಂಜಾಯ್ ಮಾಡಿದ್ರು. ಸೊ ನೋಡಿ ನನಗೂ ತುಂಬ ಖುಷಿ ಆಯಿತು. ಸೊ ನೈಟು ನಾವು ಪಾರ್ಟಿಯೆಲ್ಲ ಮುಗಿಸ್ಕೊಂಡು ಬೇಗ ಮಲ್ಕೊಂಡ್ವಿ. ಮತ್ತು ಮಾರ್ನಿಂಗ್ ಬೆಳಗ್ಗೆ ಬೇಗನೆ ಎದ್ಬಿಟ್ವಿ. ನನ್ನ ಮಗಳು ಕೂಡ ಬೇಗನೆ ಇದ್ಲು. ಸೊ ಆಲ್ಮೋಸ್ಟ್ 7 o'clock 7:30ಗೆಲ್ಲ ಎದ್ಬಿಟ್ಟಿದ್ದೀವಿ. ವಾತಾವರಣ ಅಂತೂ ತುಂಬಾ ಕೂಲಾಗಿ ತುಂಬ ಚೆನ್ನಾಗಿತ್ತು. ಫುಲ್ ಫಾಗಿತ್ತು. ಸೊ ನಾವೆದ್ದಳು ಅಷ್ಟರಲ್ಲಿ ಸ್ವಲ್ಪ ಎಲ್ಲ ಕಡಿಮೆ ಆಗಿತ್ತು. ರೂಮ್ ಎದುರುಗಡೆನೇ ಬೆಟ್ಟ ಗುಡ್ಡಗಳು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಎಷ್ಟು ಚೆನ್ನಾಗಿದೆ ಅಂದರೆ ಅಲ್ಲಿಂದ ನಮಗೆ ಬ್ಯಾಂಗ್ಳೂರು ಬರಬೇಕಾ ಇವತ್ತು ಅಂತ ಅನ್ನಿಸ್ತಾ ಇತ್ತು.
ಅಷ್ಟು ಚೆನ್ನಾಗಿತ್ತು. ನನ್ನ ಮಗಳಂತೂ ತುಂಬಾ ಎಂಜಾಯ್ ಮಾಡಿದ್ಲು. ಸೊ ಇನ್ನು ನಾವು ಬೇಗ ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ಕೊಂಡ್ವಿ. ಸೊ ಅಲ್ಲಿ ಹೋಮ್ ಸ್ಟೇನಲ್ಲೇ ಬೆಳಗ್ಗೆ ತಿಂಡಿಗೆ ನಮಗೆ ಇಡ್ಲಿ ಮತ್ತು ಪಲಾವ್ ಮಾಡಿಕೊಟ್ಟಿದ್ರು. ತುಂಬ ಚೆನ್ನಾಗಿತ್ತು. ನಮ್ಮ ಮನೇಲಿ ಮಾಡ್ದಂಗೆ ಅನ್ನಿಸ್ತು ನಮಗೆ. ಏನು